ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಪೇಚ್ಛಾಕ್ತಶ್ಚ ಸೌರಶ್ಚ ಗಾಣಾಪತ್ಯಶ್ಚ ವೈಷ್ಣವಃ ಶೈವಶ್ಚ ಸಿದ್ಧಿದಾಮೇತಾಂ ಸರ್ವದೇವ ಸ್ವರೂಪಿಣಿ. ನಾವಿದುವರೆಗೂ ಹೇಳಿಕೊಂಡಿರುವ ಹಾಗೆ ಆ ಗುರುಗೀತೆ ಮಾತೆ ಗುರುಗೀತೆಗೆ ಸರ್ವದೇವ ಸ್ವರೂಪಿಣಿ ಅಂತಲೂ ಹೇಳಿದ್ದೀವಿ, ಸಿದ್ಧಿದಾಯಿನಿಯೂ ಆಗಿದೆ. ಆದ ಕಾರಣ ಇದನ್ನು ದೇವಿ ಉಪಾಸಕರು, ಸೂರ್ಯೋಪಾಸಕರು ಮತ್ತು ಗಣಪತ್ಯೋಪಾಸಕರು, ವೈಷ್ಣವರು, ಶೈವರು ಎಲ್ಲರೂ ಕೂಡ ಜಪಿಸ್ತಕ್ಕಂಥದ್ದು. ಎಲ್ಲರೂ ಇದನ್ನು ಪಠನ ಮಾಡ್ತಿದ್ದಾರೆ. ಏಕೆಂದರೆ ಈ ಪ್ರತಿಯೊಂದು ಶ್ಲೋಕದಲ್ಲೂ ವಿಷ್ಣುವನ್ನು ಕುರಿತು, ಶಿವನನ್ನು ಕುರಿತು, ಬ್ರಹ್ಮನನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ಸ್ವಾಮಿ ಚರ್ಚೆ ಮಾಡಿದ್ದಾರೆ. ಈ ಗುರುಗೀತೆ ಪಾರಾಯಣ ಮತ್ತು ಜಪಗಳಿಗೆ ಪ್ರಶಸ್ತವಾದ ಸ್ಥಾನಗಳನ್ನು ಮುಂದೆ ಸೂಚನೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ನಾವು ಕೂತ್ಕೊಂಡು ಜಪ ಮಾಡಿದರೆ ಇದಕ್ಕೆ ಫಲಗಳು ಸಿಕ್ಕತ್ವೆ ಅನ್ನೋದು ನಿರ್ಣಯಿಸಿದರು. ಇದುವರೆಗೆ ಗುರುಗಳು ಹೇಗಿರಬೇಕು, ಶಿಷ್ಯನ ಹೇಗಿರಬೇಕು, ಸೇವೆ ಹೇಗೆ ಮಾಡಬೇಕು, ಗುರು ಶಿಷ್ಯರು ಗೊತ್ತಾಗೋದು ಹೇಗೆ, ಮತ್ತು ಗುರುವಿನ ಪ್ರತಿಯೊಂದು ಚಿಕ್ಕ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಕೂಡ ಹೇಗೆ ನಾವು ಸ್ವೀಕಾರ ಮಾಡಬೇಕು, ಪ್ರತಿಯೊಂದು ಸಂದರ್ಭದಲ್ಲೂ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳೇನು ಮತ್ತು ನಮಗೆ ಎಷ್ಟೆಷ್ಟು ಫಲಗಳು ಸಿಕ್ಕತ್ತೆ ಮುಂದೆ ಎಲ್ಲ ಹೇಳ್ಕೊಂಡು ಹೋದರು. ಇನ್ನು ಮುಂದೆ ಆ ಜಪವನ್ನು ಮಾಡುವಾಗ ಮಾಡೋ ಸ್ಥಿತಿ ಯಾವಾಗ, ಎಲ್ಲೆಲ್ಲಿ ಮಾಡಬೇಕು ಅದನ್ನು ಮುಂದೆ ಹೇಳ್ಕೊಂಡು ಹೋಗ್ತಿದ್ದಾರೆ. ತೀರ್ಥೇ ಬಿಲ್ವತರೋರ್ಮೂಲೆ ವಟಮೂಲೆ ಸರಿತ್ತಟೆ ದೇವಾಲಯೇ ಚ ಗೋಷ್ಠೇ ಚ ಮಠೇ ಬೃಂದಾವನೇ ತಥಾ ಪವಿತ್ರೇ ನಿರ್ಮಲೇ ಸ್ಥಾನೇ ಜಪ ಶೀಘ್ರ ಫಲಪ್ರದಃ. ತೀರ್ಥಕ್ಷೇತ್ರ ಬಿಲ್ವೃಕ್ಷದ ಕೆಳಗೆ, ವಟವೃಕ್ಷದ ಕೆಳಗೆ, ನದಿ ತೀರ, ದೇವಾಲಯ, ಗೋಶಾಲೆ ಅಥವಾ ಸಜ್ಜನರು, ವಿದ್ಯಾವಂತರು ಸೇರಿರ್ತಕ್ಕಂಥ ಸಮಾವೇಶ, ಮಠ, ತುಳಸಿವನ ಮೊದಲಾದ ಪವಿತ್ರವೂ ನಿರ್ಮಲವೂ ಆದ ಸ್ಥಾನಗಳಲ್ಲಿ ಕೂತು ಜಪಿಸಿದರೆ ಶೀಘ್ರ ಫಲ ಉಂಟಾಗ್ತದೆ. ಈ ಗುರುಗೀತೆಯ ಪಾರಾಯಣದ ಪ್ರಯೋಗ ವಿಧಿಯನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ಶಾಂತ್ಯರ್ಥಂ ಧಾರಯೇ ಶುಕ್ಲಂ ವಸ್ತ್ರಂ ವಶ್ಯೇಥ ರಕ್ತಿಮಂ ಅಭಿಚಾರೇ ನೀಲವರ್ಣಂ ಪೀತವರ್ಣಂ ಧನಾಗಮೇ. ಶಾಂತನಾಗಿ ಮೋಕ್ಷಕ್ಕಾಗಿ ಇದನ್ನು ಜಪಿಸುವುದಾದರೆ ಬಿಳಿಯ ವಸ್ತ್ರವನ್ನು ಧರಿಸಿ ಜಪಿಸಬೇಕು. ವಶೀಕರಣಕ್ಕಾಗಿ ಅಂದರೆ ಇಂದ್ರಿಯಾದಿಗಳು ವಶ ಆಗಬೇಕು. ವಶೀಕರಣ ಅಂದರೆ ಅದು ಜನಗಳನ್ನು ವಶೀಕರಣ ಅಲ್ಲ, ಇಲ್ಲಿ ತಪ್ಪಭಿಪ್ರಾಯ ಮಾಡಿಕೊಂಡಿದ್ದಾರೆ. ಜನ ವಶೀಕರಣ ಅಂದ್ಕೊಂಡ್ಬಿಟ್ಟಿದ್ದಾರೆ. ವಶೀಕರಣ ಅಂದರೆ ತನ್ನಲ್ಲಿ ತಾನು ಇರುವಂತಹ ಇಂದ್ರಿಯಗಳನ್ನು ವಶೀಕರಣ ಮಾಡಬೇಕು, ಅಂದರೆ ವಶವಾಗಿಟ್ಕೋಬೇಕು, ಕಂಟ್ರೋಲ್ ಆಗಿಟ್ಕೋಬೇಕು. ಹಾಗೆ ವಶೀಕರಣಕ್ಕೆ ಮಾಡಬೇಕ ಪಕ್ಷದಲ್ಲಿ ಕೆಂಪು ಬಟ್ಟೆ ಅಂತ ಹೇಳ್ತಾರೆ. ಇನ್ನು ಅಭಿಚಾರಕ್ಕಾಗಿ ಅಂದರೆ ನೀಲ ಬಟ್ಟೆ. ಅಭಿಚಾರಕ್ಕೆ ಅಂತಂದರೆ ಕರ್ಮಾದಿಗಳನ್ನು ದೂರ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಅಭಿಚಾರಗಳನ್ನು ಅಂದರೆ ವಾಮಾಚಾರ ಅಂತ
ದೃಷ್ಟಿ ಇಟ್ಕೋಬಾರ್ದು ನಾವಿಲ್ಲಿ. ವ್ಯಭಿಚಾರ ಅಂದರೆ ನಮ್ಮಲ್ಲಿ ನಡೆದಿರತಕ್ಕಂಥ ತಪ್ಪುಗಳು ದೂರ ಆಗೋದಕ್ಕೋಸ್ಕರ ಅಂತ. ಹಾಗೆ ದನಕ್ಕಾಗಿ ಅಂದರೆ ಹಳದಿ ಬಟ್ಟೆಯನ್ನು ಉಟ್ಕೊಂಡು ಜಪಿಸಬೇಕು. ಹಾಗೆ ಧನಾಗಮೆ ಅಂದರೆ ಹಣವನ್ನು ಭೋಗದ ವಸ್ತುಗಳನ್ನು ಸುಲಭವಾಗಿ ಗಳಿಸ್ತಕ್ಕಂಥದ್ದನ್ನು ಸಂಕುಚಿತ ಅರ್ಥವನ್ನು ನಾವು ತಕ್ಕೋಬಾರ್ದು. ಅದನ್ನು ಗುರುಭಕ್ತೋ ಭವೇತ್ ಶೀಘ್ರಂ ಗುರುಗೀತಾ ಜಪೇನತೋ ಧನ್ಯಾ ಮಾತಾ ಪಿತಾ ಧನ್ಯೋ ಧನ್ಯಾ ವಂಶ್ಯ ಜನಾಪಿ ಧನ್ಯಾ ಚ ವಸುಧಾ ಯತ್ರ ಗುರುಭಕ್ತ ಪ್ರಜಾಯತೆ. ಗುರುಗೀತೆಯನ್ನು ಜಪಿಸ್ತಕ್ಕಂಥವನು ಬಹುಬೇಗ ಗುರುಭಕ್ತನಾಗ್ತಾನೆ ಎಂದರು. ಅದೇ ಸಾಕ್ಷಿ. ಗುರುಭಕ್ತರಾಗೋದು ಹೇಗೆ? ಗುರುವನ್ನು ನಾವು ಕಾಣೋದು ಹೇಗೆ? ಗುರು ಹತ್ತಿರ ಹೋಗೋದು ಹೇಗೆ? ಗುರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ? ನಮಗೆ ಅನುಗ್ರಹಿಸೋದು ಯಾವಾಗ ಅಂತ ಅನ್ನತಕ್ಕಂಥವರಿಗೆ ಇಲ್ಲಿ ಸ್ವಾಮಿ ಹೇಳಿಬಿಟ್ಟಿದ್ದಾರೆ. ಗುರುಗೀತೆಯನ್ನು ಪಠನೆ ಮಾಡಿದ್ರೆ ಗುರುಗಳು ಹತ್ತಿರ ಆಗ್ತಾರೆ, ಇಲ್ಲದ್ರೆ ಆಗಲ್ಲ ಅವರು. ಅಂತಹ ಗುರುಭಕ್ತನನ್ನು ಪಡೆದ ತಂದೆ ತಾಯಿಗಳು, ಅವನ ವಂಶದವರು, ಆ ದೇಶವು, ಆ ದೇಶದ ಸಮಸ್ತ ಜನರು ಕೂಡ ಧನ್ಯರು ಅಂತ ಹೇಳಿದರು. ಗುರುಭಕ್ತನನ್ನು ಪಡೆದಿರತಕ್ಕಂಥ ವಂಶವೇ ಧನ್ಯ ವಂಶ. ತೂಗಿಯಾಲೊಳಗೆ ಹಾಗೆ ತೊಳಲಾಡ್ತಾ ಇರತಕ್ಕಂಥ ಒಂದು ಚಂಚಲ ಮನಸ್ಸು ಅಂಥವರೆಲ್ಲರೂ ಈ ಗುರುಗೀತೆಯನ್ನು ಪಾರಾಯಣ ಮಾಡಿದರೆ ವಿಶೇಷ ಪ್ರಯೋಜನ ಉಂಟಾಗ್ತದೆ. ತೂಗು ಉಯ್ಯಾಲೆ ಥರ ಮನಸ್ಸು ಆ ಕಡೆಗೆ ಈ ಕಡೆಗೆ ಯಾವುದು ಮಾಡಲಿ, ಎಲ್ಲೂ ಹೋಗಲಿ ಅನುಮಾನ. ಗುರುಗಳು ನನಗೆ ಅನುಗ್ರಹಿಸಿದ್ರೋ ಇಲ್ವೋ, ದೇವರು ನನ್ನ ಮೇಲೆ ಅನುಗ್ರಹ ಆಯಿತೋ ಇಲ್ವೋ, ಇದು ತೂಗು ಉಯ್ಯಾಲೆ. ನನಗೆ ಈ ಜನ್ಮದಲ್ಲಿ ಒಳ್ಳೇದಾಗೋದು ಮಾತು ಕದೇ ಕೇಳ್ತಿರ್ತಾರೆ ಅವರು. ತಥಾಸ್ತು ತಥಾಸ್ತು ಆಗ್ತಾ ಇರುತ್ತೆ. ಅದನ್ನು ಅಪಶಕುನವಾಗಿ ಗುರುಗಳ ಮುಂದೆ ಹೇಳಬಾರ್ದು. ನನಗೆ ಜ್ಞಾನ ಸಿಕ್ಕುತ್ತಾ ಇಲ್ವಾ ಈ ಜನ್ಮದಲ್ಲಿ, ನನಗೆ ಒಳ್ಳೇದಾಗುತ್ತಾ ಇಲ್ವಾ ಅಂತ, ಆಗುತ್ತಾ ಇಲ್ವಾ ಅಂತ ಬರೀ ಅನುಮಾನದಲ್ಲೇ ಇರ್ತಾರೆ. ಜೀವಮಾನ ಪೂರ್ತಿ ಅನುಮಾನದಲ್ಲೇ ಇರ್ತಾರೆ ಅವರು. ಯಾಕಾಗಲ್ಲ ನನಗೆ, ಹಾಗೆ ಆಗುತ್ತೆ ಅನ್ನೋ ಭರವಸೆಯಿಂದ ಅವರು ಉಪಾಸನೆ ಮಾಡಬೇಕು. ಇನ್ನು ಮುಂದೆ ಇದರ ಮಂತ್ರಾರ್ಥದ ರಹಸ್ಯವನ್ನು ಹೇಳ್ತಿದ್ದಾರೆ. ಇದಂ ರಹಸ್ಯಂ ನೋ ವಾಚ್ಯಂ ಯಸ್ಮೈ ಕಸ್ಮೈ ಚ ನ ಪ್ರಿಯೇ ಅಭಕ್ತೆ ವಂಚಕೆ ಧೂರ್ತೆ ಪಾಷಂಡೇ ನಾಸ್ತಿಕೆ ತಥಾ ಮನಸಾಪಿ ನ ವಕ್ತವ್ಯ ಗುರುಗೀತಾ ಕದಾಚನ. ಪಾರ್ವತಿ, ಈ ಗುರುಗೀತೆಯನ್ನು ಯಾರಿಗೆ ಅಂದರೆ ಅವ್ರಿಗೆ ಹೇಳಬಾರ್ದು. ಯಾರಿಗಂದ್ರೆ ಅವ್ರಿಗೆ ಹೇಳಬಾರ್ದು, ಉಪದೇಶ ಕೊಡಬಾರ್ದು. ಇಷ್ಟ ಬಂದವರಿಗೆ, ಶ್ರದ್ಧೆ ಇಲ್ಲದೆ ಇರೋರಿಗೆ ಹೇಳಬಾರ್ದು. ಕೇಳ್ತೀನಿ ಅಂತ ಕೂತ್ಕೊಂಡು ಗುರುಗೀತೆ ಎಲ್ಲೆಲ್ಲೋ ಜ್ಞಾನ ಬರ್ತದೆ, ಎಲ್ಲೆಲ್ಲೋ ಹೊಟ್ಟೋಗ್ತಾ ಇರುತ್ತೆ ಮನಸ್ಸು, ಅಂಥವ್ರಿಗೆ ಹೇಳಲೇಬಾರ್ದು ಅಂತ ಹೇಳಿದರು. ಇದರಲ್ಲೂ ಭಕ್ತಿ ಇಲ್ಲದೆ ಇರತಕ್ಕಂಥವ್ರಿಗೆ, ಮೋಸಗಾರರಿಗೆ, ಧೂರ್ತರಿಗೆ, ಪತಿತನಿಗೆ, ನಾಸ್ತಿಕನಿಗೆ ಗುರುಗೀತೆಯನ್ನು ಹೇಳಬೇಕು ಅಂತ ಮನಸ್ಸಿನಲ್ಲೂ ಕೂಡ ಭಾವಿಸಬಾರ್ದು ಅಂತ ಹೇಳಿದರು. ಅಂಥ ಪರಮ ರಹಸ್ಯವಾದಂಥದ್ದು. ಅಂದರೆ ಅವರು ಪ್ರಿಪೇರ್ ಆಗಬೇಕು, ಅವರು ಸ್ವಲ್ಪ ತಯಾರಾಗಬೇಕು. ನನಗೆ ಬೇಕು ಅನ್ನಿಸ್ಬೇಕು. ಧೂರ್ತನಿಗೆ ಯಾವಾಗಲೂ ಹೇಳಬಾರ್ದು ಅಂತೇನಿಲ್ಲ ಅಲ್ಲಿ. ಅಥವಾ ಕಳ್ಳ ಮೋಸಗಾರನಿಗೆ ಉಪದೇಶವೇ ಮಾಡಬಾರ್ದು ಅಂತಿಲ್ಲ. ಆದರೆ ಅವನು ಪ್ರಿಪೇರ್ ಆಗೋಕ್ಕೆ ಮುಂಚೆ ಮಾಡಿಕೊಡ್ದು ಅಂತ ಹೇಳ್ತಾರೆ ಇಲ್ಲಿ. ಪ್ರಿಪೇರ್ ಆಗಬೇಕು, ಅವನು ಮನಸ್ಸು ಪ್ರಿಪೇರ್ ಆಗಬೇಕು. ಹಸಿವು ಆಗೋಕ್ಕೆ ಮುಂಚೆನೇ ಆಹಾರವನ್ನು ಕೊಟ್ಟರೆ ತಿಪ್ಪೆಗೆ ಎಸ್ತು ಬಿಡ್ತಾರೆ ಅವರು. ನಾವು ಕಷ್ಟಪಟ್ಟು ಮಾಡಿದ ಆಹಾರವನ್ನು ಬಿಸಾಕಿಬಿಡ್ತಾರೆ. ಸ್ವಲ್ಪ ಹಸ್ಕೊಂಡಿದ್ದರೆ ನಾವು ಕೊಟ್ಟ ಆಹಾರ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಹಿಂದಿನ ಶ್ಲೋಕಗಳಲ್ಲಿ ಚಂಚಲ ಚಿತ್ತರು ಕೂಡ ಇದರ ಪಾರಾಯಣ ಮಾಡಬಹುದು ಕೂಡ ಅಂತ ಹೇಳಿದ್ದಾರೆ. ಚಂಚಲ ಚಿತ್ತರು ಈಗ ಯಾರಿಗೆ ಹೇಳಬಾರ್ದು ಅನ್ನೋದನ್ನಿಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ಹೌದು, ಅಂದರೆ ಹೇಳಬಾರದವರಿಗೆ, ಅನರ್ಹರಿಗೆ ಖಂಡಿತ ಹೇಳಬಾರ್ದು, ನಿಜಾನೇ. ಇದು ವಿದ್ಯಾದಾನದ ನಿಯಮ, ಲೋಕ ನಿಯಮ. ಅಂದರೆ ಆ ಅರ್ಹತೆ ಇಲ್ಲದೆ ಇರತಕ್ಕಂಥವನಿಗೆ, ಸತ್ಪಾತ್ರನಿಗೆ ಹೇಳಬೇಕು ಅಂತ ಹೇಳಿದರು. ಮತ್ತು ಆ ಅರ್ಹತೆ ಇಲ್ಲದೆ ಇರತಕ್ಕಂಥವನಿಗೆ ಹೇಳಬಾರ್ದು. ಅಂದರೆ ಅವನು ತಯಾರಾಗಬೇಕು.
ಅಂದರೆ ಇಲ್ಲಿ ಹಸಿವಿಲ್ಲದೆ ಇರತಕ್ಕಂಥವನಿಗೆ ಊಟ ಬಡಿಸಿದ್ರೆ ಏನಾಗುತ್ತೆ? ಪ್ರಯೋಜನ ಆಗೋದಿಲ್ಲ. ಅದನ್ನು ತಿಪ್ಪೆಗೆ ಹಾಕಿಬಿಡ್ತಾನೆ. ಆಹಾರವನ್ನು ಪೋಲು ಮಾಡ್ತಕ್ಕಂಥದ್ದು ಒಂದು ರೀತಿಯ ಪಾಪಾಂತರ ಅಲ್ವಾ? ಹಾಗೆ ಗುರುಗೀತೆ ಅಂತಕ್ಕಂಥ ಉಪದೇಶವು ಇಷ್ಟ ಬಂದವ್ರಿಗೆ ಹೇಳಿದ್ರೆ ಅದು ಒಂದು ಪಾಪವೇ ಆಗುತ್ತೆ. ಬೋಧಿಸಬೇಕು ಅಂತಕ್ಕಂಥ ಗೀಳು ನಿಮ್ಗೆ ತುಂಬ ಜನಕ್ಕೆ ಕೂಡ ಇರುಕೂಡ್ದು. ಹಾಗೆ ತುಂಬ ಜನಕ್ಕೆ ಗುರುಗೀತೆ ಹೇಳಬೇಕು, ಬನ್ನಿ ಬರ್ತೀನಿ, ನಾನು ಹೇಳ್ತೀನಿ ಬನ್ನಿ, ನಾನು ಹೇಳ್ತೀನಿ ಬನ್ನಿ ಅಂತ ಗುಡ್ಡೆ ಹಾಕ್ಕೊಂಡು ಶ್ರದ್ಧೆ ಇಲ್ಲದೇ ಇರೋರಿಗೂ ಹೇಳಬಾರ್ದು ಗುರುಗೀತೆ. ಅದನ್ನು ಅವ್ರಿಗೆ ಮೊದಲು ಶ್ರದ್ಧೆ ಹುಟ್ಟಿಸ್ಬೇಕು. ನೋಡಿ, ಇದನ್ನು ನೀವು ಪಾರಾಯಣ ಮಾಡಿದ್ರೆ ನಿಮ್ಗೆ ಇಂಥದ್ದಾಗತ್ತೆ ಅಂಥದ್ದಾಗತ್ತೆ, ನಿಮಗೆ ಒಳ್ಳೆಯದಾಗತ್ತೆ, ಮನಸ್ಸು ಚಂಚಲ ಹೊಟ್ಟೋಗುತ್ತೆ, ಮನಸ್ಸು ನಿಲ್ಲುತ್ತೆ ಅಂಥೇಳಿ ಪ್ರಿಪೇರ್ ಮಾಡಬೇಕು ಅವ್ರಿಗೆ. ಆಗ ಒಂದು ಕಡೆ ಕೂರಿಸಿ ಆ ಗುರುಗೀತೆಯನ್ನು ನಾವು ಹೇಳಬೇಕು. ಅದು ಬಿಟ್ಬಿಟ್ಟು ಉಪದೇಶ ಮಾಡ್ತಕ್ಕಂಥವನು ಗೀಳು ಜಾಸ್ತಿ ಇರುತ್ತೆ, ಹೇಳಬೇಕು ಅಂತ. ಅದಕ್ಕಾಗ ಆ ಥರ ಅವ್ರಿಗೆ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ. ನಿತ್ಯವೂ ಅನ್ನದಾನ ಮಾಡೋದ್ರಿಂದ ನೀನು ಮಹಾದಾತನಾಗಿರಬಹುದು ನಿಜ, ಆದರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಬಡವರಾಗಲಿ ಅಂತ ಕೋರ್ಕೊಳ್ಬಾರ್ದಲ್ವ. ಅದಕ್ಕೆ ನೀನು ಹೇಳಬೇಕು ಅಂತ ಇದೆ, ಆದರೆ ಎಲ್ಲರಿಗೂ ಶ್ರದ್ಧೆ ಇಲ್ಲದೆ ಇರೋರಿಗೆಲ್ಲ ಹೇಳೋಂತ ಇಲ್ವಲ್ಲ. ತುಂಬ ಜನ ಶ್ರದ್ಧೆ ಇರೋರು ಸುಮಾರು ಜನ ಇದ್ದಾರೆ. ಅವನ್ನು ಹುಡುಕು, ಅವ್ರಿಗೆ ಕೊಡು. ಬೇಕೇ ಬೇಕು ಅನ್ನೋರಿಗೆ ನೀನು ಹೇಳು, 4 ಸತಿ ಹೇಳು. ನಿನಗೆ ಹೇಳಾಯಿತು ಹೊಸಬ್ರಿಗೆ ಹೇಳಬೇಕು ನಾನು ಅನ್ನಬಾರ್ದು. ಸುಮಾರು ಜನ ಹಾಗೆ ಹೇಳ್ತಿರ್ತಾರೆ, ನಿಮಗೆಲ್ಲ ಹೇಳಾಯಿತು, ಹೊಸಬರಿದ್ದರೆ ನೋಡಿ ಯಾರಿಗಾರು ಹೇಳಬೇಕು ಅಂತಿದ್ದೀನಿ ಅಂತ. ಹೇಳೋವನಿಗೆ ನೀನು ಹೇಳ್ಬೋದು, ಕೇಳಿದಷ್ಟು ಸತಿನ. ನೀನು ಗುರು ಅನ್ನಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಉಪದೇಶ ಕೊಡಬಾರ್ದು. ಸುಮಾರು ಜನ ಗುರು ಆಗಬೇಕು ಅಂತ ಉಪದೇಶ ಕೊಡ್ತಾರೆ. ಹಾಗೆ ಅರ್ಹತೆ ಉಳ್ಳಂಥವರಿಗೆ ಮಾತ್ರ ಉಪದೇಶ ಮಾಡಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಹಾಗೆ ಅರ್ಹರಾದವರಿಗೆ ತಪ್ಪದೇ ಉಪದೇಶಲೇಬೇಕು ಎಂದು ಮುಂದಿನ ಶ್ಲೋಕ ಹೇಳ್ತಾ ಇದೆ. ಯಾರು ಬೇಕೇ ಬೇಕು ಅಂತ ಅರ್ಹತೆಯನ್ನು ಹೊಂದಿದ್ದಾರೋ ಅವರಿಗೆ ಕೇಳಿದಾಗ ನಾಳೆ ಹೇಳ್ತೀನಿ ಅಂತ ಹೇಳಬಾರ್ದು, ಅವರಿಗೆ ಖಂಡಿತ ನೀನು ಹೇಳಬೇಕು. ಎಷ್ಟೇ ಸಮಯ ಇದ್ದರೂ ಸಮಯವನ್ನು ಮಾಡಿಕೊಂಡವರಿಗೆ ಹೇಳಬೇಕು ಅಂತ ಹೇಳಿದರು. ಅತ್ಯಂತ ಪಕ್ವಚಿತ್ತಸ್ಯ ಶ್ರದ್ಧಾ ಭಕ್ತಿಯುತಸ್ಯ ಪ್ರವಕ್ತವ್ಯ ಪ್ರಯತ್ನೇನ ಮಮಾತ್ಮ ಪ್ರಿಯತೆ ತದಾ. ಒಳ್ಳೆ ಪರಿಪಕ್ವವಾದ ಮನಸ್ಸು ಉಳ್ಳವನಿಗೆ, ಶ್ರದ್ಧಾಭಕ್ತಿಗಳನ್ನು ಹೊಂದಿರತಕ್ಕಂಥವನಿಗೆ ಇದನ್ನು ತಪ್ಪದೇ ಉಪದೇಶಿಸಬೇಕು. ಹಾಗೆ ಮಾಡಿದರೆ ನನ್ನ ಮನಸ್ಸಿಗೆ ಸಂತೋಷ ಆಗತ್ತೆ ಅಂತ ಶಿವನೇ ಪಾರ್ವತಿಗೆ ಹೇಳ್ತಾ ಇರೋ ಮಾತು. ನನ್ನ ಮನಸ್ಸಿಗೆ ಸಂತೋಷ, ಗುರುಗಳ ಮನಸ್ಸಿಗೆ ಸಂತೋಷ ಆಗಬೇಕು ಅಂದರೆ ಪಕ್ವವಾಗಿರ್ತಕ್ಕಂಥವರಿಗೆ, ತುಂಬ ಭಕ್ತಿಯಾಗಿರ್ತಕ್ಕಂಥವರಿಗೆ ಈ ಗುರುಗೀತೆಯನ್ನು ಹೇಳದೇ ಇರಬಾರ್ದು ಅಂದರು. ಭಕ್ತಿ ಇಲ್ಲದೇ ಇರೋವನಿಗೆ ಹೇಳಬಾರ್ದು, ಭಕ್ತಿ ತುಂಬ ಇದ್ದವನಿಗೆ ಹೇಳಲೇಬೇಕು. ಅವ್ರಿಗೆ ಹೇಳದೇ ಇರಕೂಡ್ದು. ಭಕ್ತಿ ಇದ್ದವನಿಗೆ ನಾಳೆ ಬಾ ನಾಡಿದ್ದು ಬಾ ಅನ್ನಬಾರ್ದು. ಭಕ್ತಿ ಇಲ್ಲದೆ ಇದ್ದವನಿಗೆ ಕೂರಿಸಿ ಹೇಳಬಾರ್ದು, ಬಾ ಹೇಳ್ತೇನೆ ಅಂತ. ಎರಡರಿಂದಲೂ ದೋಷವೇ ಬರುತ್ತೆ. ಜಾಗ್ರತೆ ಇರು. ತಾನು ಗುರು ಆಗಬೇಕಂತಕ್ಕಂಥ ಗೀಡು ಸರಿಯಿಲ್ಲ ಅಂತ ಹಿಂದೆ ಹೇಳಿದ್ರಲ್ಲ, ಅನರ್ಹರು ಅಸಮರ್ಥರೂ ಆದ ಗುರುಗಳನ್ನು ಆಶ್ರಯಿಸಬಾರದು ಅಂತ ಮುಂದಿನ 3 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಗುರವೋ ಬಹವಃ ಸಂತಿ ಶಿಷ್ಯವಿತ್ತಾಪಹಾರಕಾಃ ದುರ್ಲಭಸ್ಸ ಗುರುರ್ಲೋಕೆ ಶಿಷ್ಯ ಸಂತಾಪಹಾರಕಃ. ಶಿಷ್ಯರ ಹಣವನ್ನು ದೋಚತಕ್ಕಂಥ ಗುರುಗಳು ಲೋಕದಲ್ಲಿ ಅನೇಕ ಇದ್ದಾರೆ. ಆದರೆ ಶಿಷ್ಯನ ಸಂತಾಪವನ್ನು ಪರಿಹರಿಸ್ತಕ್ಕಂಥ ಗುರು ಸಿಗುವುದು ತುಂಬ ಕಷ್ಟ. ವಿತ್ತವನ್ನು ತಗೊಂಡು ಹೋಗ್ತಾರೆ, ಚಿತ್ತವನ್ನು ತಗೋಬೇಕು. ಚಿತ್ತವನ್ನು ತಗೊಂಡಾಗ ಮಾತ್ರ ಆಗ ನಮಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರು. ಮುಂದೆ ಜ್ಞಾನಹೀನೋ ಗುರುಂ ಮನ್ಯೋ ಮಿಥ್ಯಾವಾದಿ ವಿಡಂಬಕಃ ಸ್ವವಿಶ್ರಾಂತಿಂ ನ ಜಾನಾತಿ ಪರಶಾಂತಿಂ ಕರೋತಿ ಕಿಂ. ಜ್ಞಾನಹೀನನಾಗಿ ಅಸತ್ಯದಿಂದ ಆಡಂಬರಗಳಿದ ತನ್ನನ್ನು ತಾನೇ ಗುರು ಅಂತ ಹೇಳ್ಕೊಳ್ತಕ್ಕಂಥವನು ತನಗೆ ತಾನೇ ಆತ್ಮಶಾಂತಿಯನ್ನು ಕಂಡುಕೊಳ್ಳಲಾರ. ಬರೀ ಸುಮ್ಮನೆ ವೇಷಭೂಷಣಗಳು, ಮೇಲೆ ನೋಟಕ್ಕೆ ಹಾರ ತುರಾಯಿಗಳಿಂದ
ನಾನೇ ಗುರು ಅಂತ ಹೇಳಿಕೊಳ್ತಕ್ಕಂಥವನಿಗೆ ಆತ್ಮತೃಪ್ತಿ ಇಲ್ಲದೆ ಇರತಕ್ಕಂಥವನು. ಅಂತಹ ವ್ಯಕ್ತಿಯು ಇತರರಿಗೆ ಶಾಂತಿಯನ್ನು ಉಂಟು ಮಾಡಬಲ್ತ ಅಂತ ಅನ್ನೋದಕ್ಕೆ ಯೋಚನೆ ಮಾಡಬೇಕು. ಅವನೇ ಶಾಂತಿ ಇಲ್ಲದೆ ಇರತಕ್ಕಂಥವನು, ಅವನಿಗೇ ಆಗಲಿಲ್ಲ ಅದು ಇನ್ನೊಬ್ಬರಿಗೆ ಎಲ್ಲಿ ಕೊಡ್ತಾನೆ. ಅಂಥವನು ಗುರುವೆಂದು ನಾವು ಆಶ್ರಯಿಸಬೇಡ, ಅಂಥವನ್ನು ಗುರು ಅಂತ ಹೇಳಬಾರ್ದು. ಇನ್ನು ಮುಂದೆ ಸ್ವಯಂ ತರಿತುಮಕ್ಷಮಃ ಪರಾನ್ನಿಸ್ತಾರಯೇತ್ ಕಥಂ ದೂರೇ ತಂ ವರ್ಜಯೇತ್ ಪ್ರಾಜ್ಞೋ ಧೀರಮೇವ ಸಮಾಶ್ರಯೇ. ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳದೆ ಇರತಕ್ಕಂಥವರನ್ನು ಬೇರೆಯವರನ್ನು ಹೇಗೆ ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ. ಬುದ್ಧಿವಂತರಾದವರು ಅಂಥವರನ್ನು ದೂರದಲ್ಲಿಡಬೇಕು. ಧೀಮಂತನಾದ ಸದ್ಗುರುವನ್ನು ಮಾತ್ರ ಆಶ್ರಯಿಸಬೇಕು, ಅವನಿಗಾಗಿ ಹುಡುಕಾಡಬೇಕು. ಸಚ್ಚಿದಾನಂದ ಸ್ವರೂಪಿಯಾದ ಗುರುವಿಗೆ ಮತ್ತೆ ನಮಸ್ಕಾರ ಮಾಡ್ತಾ ಮುಂದಿನ ಮೂರು ಶ್ಲೋಕಗಳಲ್ಲಿ ಈ ಗ್ರಂಥಕ್ಕೆ ಮಂಗಳವನ್ನ ಸಲ್ಲಿಸ್ತಾ ಇದ್ದಾರೆ. ಸಚ್ಚಿದಾನಂದ ರೂಪಾಯ ವ್ಯಾಪಿನೇ ಪರಮಾತ್ಮನೇ ನಮಃ ಶ್ರೀ ಗುರುನಾಥಾಯ ಪ್ರಕಾಶಾನಂದಮೂರ್ತಯೇ. ಸಚ್ಚಿದಾನಂದ ರೂಪಾಯ ವ್ಯಾಪಿನೇ ಪರಮಾತ್ಮನೇ ನಮಃ ಶ್ರೀ ಗುರುನಾಥಾಯ ಪ್ರಕಾಶಾನಂದಮೂರ್ತಯೇ. ಸಚ್ಚಿದಾನಂದ ರೂಪಾಯ ವ್ಯಾಪಿನೇ ಪರಮಾತ್ಮನೇ ನಮಃ ಶ್ರೀ ಗುರುನಾಥಾಯ ಪ್ರಕಾಶಾನಂದ ಮೂರ್ತಯೇ. ಸಚ್ಚಿದಾನಂದ ರೂಪಾಯ ವ್ಯಾಪಿನೇ ಪರಮಾತ್ಮನೇ ನಮಃ ಶ್ರೀ ಗುರುನಾಥಾಯ ಪ್ರಕಾಶಾನಂದ ಮೂರ್ತಯೇ. ಸರ್ವವ್ಯಾಪಕನೂ ಪರಮಾತ್ಮ ಸ್ವರೂಪನೂ ಜ್ಞಾನ ಸ್ವರೂಪನೂ ಆನಂದ ಸ್ವರೂಪನೂ ಆದ ಸಚ್ಚಿದಾನಂದ ರೂಪಿಯಾದ ಶ್ರೀ ಗುರುವಿಗೆ ನಮಸ್ಕಾರ. ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲೇಶಕಾರಿಣೇ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ ಗುರವೇ ಬುದ್ಧಿಸಾಕ್ಷಿಣೇ ರೂಪಾಯ ಕೃಷ್ಣಾಯ ಕ್ಲೇಶಹಾರಿಣೇ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ ಗುರವೇ ಬುದ್ಧಿಸಾಕ್ಷಿಣೇ. ವಿಷ್ಣು ಸ್ವರೂಪನು ಕ್ಲೇಶನಾಶಕನು ಉಪನಿಷತ್ತುಗಳಿಂದ ತಿಳಿಯಲ್ಪಡ್ತಕ್ಕಂಥವನು ಮನಸ್ಸಿಗೆ ಸಾಕ್ಷಿಯೂ ಬುದ್ಧಿವೃತ್ತಿಗಳಿಗೆ ಸಾಕ್ಷಿಯೂ ಆದ ಸಚ್ಚಿದಾನಂದ ರೂಪಿಯಾದ ಸದ್ಗುರುವಿಗೆ ನಮಸ್ಕಾರ. ಯಸ್ಯ ಪ್ರಸಾದಾದಹಮೇವ ವಿಷ್ಣು ಮಯ್ಯೇವ ಸರ್ವಂ ಪರಿಕಲ್ಪಿತಂ ಚ ಇತ್ತಂ ವಿಜಾನಾಮಿ ಸದಾತ್ಮತತ್ವಂ ತಸ್ಯಾಂಘ್ರಿಪದ್ಮಂ ಪ್ರಣತೋಸ್ಮಿ ನಿತ್ಯಂ. ಯಸ್ಯ ಪ್ರಸಾದಾದಹಮೇವ ವಿಷ್ಣು ಮಯ್ಯೇವ ಸರ್ವಂ ಪರಿಕಲ್ಪಿತಂ ಚ ಇತ್ತಂ ವಿಜಾನಾಮಿ ಸದಾತ್ಮತತ್ವಂ ತಸ್ಯಾಂಘ್ರಿಪದ್ಮಂ ಪ್ರಣತೋಸ್ಮಿ ನಿತ್ಯಂ. ನಾನೇ ವಿಷ್ಣು, ಎಲ್ಲೆಡೆ ವ್ಯಾಪಿಸಿಕೊಂಡಿರ್ತಕ್ಕಂಥ ಆತ್ಮನು. ಈ ಜಗತ್ತೆಲ್ಲವೂ ನನ್ನಲ್ಲಿಯೇ ಕಲ್ಪಿತವಾಗಿದೆ ಅನ್ನುವ ಸದ್ರೂಪವಾದ ಆತ್ಮತತ್ವವನ್ನು ಯಾರ ಅನುಗ್ರಹದಿಂದ ತಿಳಿದುಕೊಂಡಿದ್ದೀನೋ ಆ ಸಚ್ಚಿದಾನಂದ ಸದ್ಗುರುವಿಗೆ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಇದ್ದೀನಿ ಅಂತ. ಇತಿ ಶ್ರೀ ಸ್ಕಾಂದ ಪುರಾಣೇ ಉತ್ತರಖಂಡೇ
उमामहेश्वर संवादे श्री गुरुगीता समाप्ತ. ಹೀಗೆ ಶ್ರೀ ಸ್ಕಾಂದ ಪುರಾಣದ ಉತ್ತರ ಖಂಡದಲ್ಲಿ ಉಮಾಮಹೇಶ್ವರ ಸಂವಾದ ರೂಪದಲ್ಲಿ ಇರುವಂತಹ ಈ ಶ್ರೀ ಗುರುಗೀತೆಯ ಇದುವರೆಗೂ ನಾವು ಎಷ್ಟು ಸತಿ ಕೇಳಿದ್ರೂ ಸಾಲದು, ಕೇಳ್ತಾ ಇರಬೇಕು ಅನಿಸುತ್ತೆ. ಇಲ್ಲಿಗೆ ನಮಗೆ ಮುಕ್ತಾಯವಾಯಿತು, ಇಲ್ಲಿಗೆ ಮಾತ್ರ ಅಂತ, ಇವತ್ತಿಗೆ ಮಾತ್ರ ಅಂತ ಹೇಳಬೇಕು. ಇನ್ನು ಮುಂದೆ ಶಂಕರ ಭಗವತ್ಪಾದರು ಅತ್ಯಂತ ಸುಲಭವಾಗಿ ಆ ಗುರುವಿನ ಬಗ್ಗೆ, ಗುರುವಿನ ಭಕ್ತ ಅಲ್ಲದೆ ಹೋದ ಪಕ್ಷದಲ್ಲಿ ಅವನು ಏನು ದುರ್ಗತಿ ಹೊಂದುತ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಕೆಲವು ತಿಳಿಸಿಕೊಟ್ಟಿದ್ದಾರೆ. ಶರೀರಂ ಸ್ವರೂಪಂ ತಥಾವ ಕಳತ್ರಂ ಯಶಚ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಕಳತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವ ಸರ್ವಮೇತದ್ದಿ ಜಾತಂ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರವೃತ್ತೇಷು ಮತ್ತೋ ನ ಚಾನ್ಯಃ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಕ್ಷಮಾಮಂಡಲೇ ಭೂಪ ಭೂಪಾಲ ಬೃಂದೈ ಸದಾ ಸೇವಿತಂ ಯಸ್ಯ ಪಾದಾರವಿಂದಂ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಯಶೋ ಮೇ ಗತಂ ದಿಕ್ಷು ದಾನ ಪ್ರತಾಪಾತ್ ಜಗದ್ವಸ್ತು ಸರ್ವಂ ಕರೇಯತ್ ಪ್ರಸಾದಾತ್ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ನ ಭೋಗೆ ನ ಯೋಗೆ ನ ವಾವಾಜಿರಾಜೌ ನ ಕಾಂತಾಮುಖೆ ನೈವ ವಿತ್ತೇಷು ಚಿತ್ತಂ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಅರಣ್ಯೇನ ವಾಸಸ್ಯ ಗೇಹೇನ ಕಾರ್ಯೇ ನ ದೇಹೇ ಮನೋ ವರ್ತತೆ ಮೇ ತ್ವನರ್ಘ್ಯೇ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಗುರೋರಷ್ಟಕಂ ಯಃ ಪಠೇತ್ ಪುಣ್ಯದೇಹಿ ಯತಿರ್ಭೂಪತಿ ಬ್ರಹ್ಮಚಾರಿ ಚ ಗೇಹಿ ಭವೇದ್ ವಾಂಛಿತಾರ್ಥಂ ಪದಂ ಬ್ರಹ್ಮ ಸಂಜ್ಞಂ
गुरोरुक्तवाक्ये मनो यस्य लग्नं गुरोरुक्तवाक्ये मनो यस्य लग्नं गुरोरुक्तवाक्ये मनो यस्य लग्नम्